ಎದುರುಗಡೆ ಇರುವಂಥ ಆಟದ ಮೈದಾನ ಏನಿದೆ ಅದು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು. ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನರು ಪ್ರಯತ್ನ ಮಾಡ್ತಾ ಇರೋಂಥ ವಕ್ಫ್ ಬೋರ್ಡಿಗೆ ಅದು ಹೋಗಬಾರ್ದು ಅನ್ನೋದಕ್ಕೋಸ್ಕರ ದಾಖಲೆಗಳ ಸಮೇತ ಇವತ್ತು ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ದಾಖಲೆ ಸಮೇತ ಕೊಟ್ಟಿದ್ದೀವಿ. ಅವರು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಇದು ಉಳಿಸೋಂಥ ಪ್ರಯತ್ನ ಮಾಡೋದಕ್ಕೆ ಗಮನಿಸ್ತೀನಿ ಅಂತ ಅಂಶ ಕೂಡ ಹೇಳಿದ್ದಾರೆ. ಎರಡನೇದು ಬಹಳ ಮುಖ್ಯದ್ದು ಮತ್ತು ಸಂತೋಷದ್ದು ಅಂತಂದರೆ ಜಗದ್ಗುರು ಪಂಚಪೀಠಾಧೀಶ್ವರರ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ, ಈ 5 ಜನ ಸ್ವಾಮೀಜಿಗಳು ಪಂಚಪೀಠ ಸ್ವಾಮಿಗಳು 16 ವರ್ಷದಿಂದ ಒಟ್ಟಿಗೆ ಇರಲಿಲ್ಲ. ಈ ಮೊನ್ನೆ ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಾನು 5 ಜನ ಸ್ವಾಮಿಗಳ ಹತ್ರ ಮಾತಾಡ್ತಾ ಇದ್ದೆ. ನೀವು ಇಡೀ ಸಮಾಜಕ್ಕೆ ನೀವು ಮಾರ್ಗದರ್ಶನ ಮಾಡೋರು, ನಿಮ್ಮ ಆಶೀರ್ವಾದ ತಗೊಳ್ತಿರೋದು ನಾವು, ನೀವು ಒಟ್ಟಾಗಿ ನಮಗೆ ಆಶೀರ್ವಾದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನೀವು ಒಟ್ಟಾಗಬೇಕು ಅಂತ 5 ಜನರ ಹತ್ರ ನಾನು ಖಾಸಗಿಯಾಗಿ ಮಾತಾಡ್ತಾ ಇದ್ದೆ. ಬರತ್ತಪ್ಪ ಕಾಲ ಅಂತ ಹೇಳ್ತಾ ಇದ್ರು ಅವರನ್ನು. ಆ ದಿಕ್ಕಲ್ಲಿ ಪೀಠದ ಎಲ್ಲ ಸ್ವಾಮಿಗಳು ಸೇರ್ತಾ ಇರೋದು ತುಂಬ ಸಂತೋಷ. ಈಗ ಒಟ್ಟಾಗಿರೋದು ನಮಗೆ ತುಂಬ ಸಂತೋಷ. ಇದೇ ರೀತಿ ಇನ್ನೊಂದು ಸಮಾಜದಲ್ಲೂ ಕೂಡ ಸ್ವಾಮಿಗಳಲ್ಲೇ ಒಡಕಿದೆ. ಆ ಒಡಕನ್ನು ಬಿಟ್ಟು ಅವರೆಲ್ಲ ಒಟ್ಟಾಗಿ ನಮಗೆ ಮಾರ್ಗದರ್ಶನ ಮಾಡಲಿ ಅಂತೇಳಿ ಅವ್ರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಈ ಪಂಚಪೀಠದ 5 ಜನ ಸ್ವಾಮಿಗಳು ಒಟ್ಟಿಗೆ ಸೇರ್ಕೊಂಡಿರೋದು ತುಂಬ ಸಂತೋಷ. ಅವರ ಪ್ರಯತ್ನಕ್ಕೆ ಮುಂದೆ ಬರೋಂಥ ದಿನ ಇಡೀ ಹಿಂದೂ ಸಮಾಜ ಅವ್ರ ಜೊತೆ ನಾವು ಇರ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.